ಗಂಡನ ಸಾವಿನ ಪ್ರತೀಕಾರ, ಹೈದರ್ ಅಲಿಯವರ ಸಹಾಯ, ಕೊಯ್ಲಿಯ ಧೈರ್ಯ, ಗೋಪಾಲ್ ನಾಯಕರ ಸಾಹಸ, ಭಾರತದ ಇತಿಹಾಸದಲ್ಲಿ ಮೊದಲ ಮಹಿಳಾ ಸೇನೆ, ಬ್ರಿಟಿಷರಿಂದ ಸಾಮ್ರಾಜ್ಯವನ್ನು ಮರಳಿ ವಶಪಡಿಸಿಕೊಂಡ ವೀರ ರಾಣಿ ವೇಲು ನಾಚಿಯಾರ್. ಇಂದಿನ ತಮಿಳುನಾಡಿನ ರಾಮನಾಥಪುರಂ, ರಾಮನಾಡು ಸಾಮ್ರಾಜ್ಯದ ರಾಜ ಚೆಲ್ಲಮುತ್ತು ವಿಜಯ ರಘುನಾಥ ಸೇತುಪತಿಯವರಿಗೆ ಜನವರಿ 3, 1739ರಂದು ರಾಣಿ ವೇಲು ನಾಚಿಯಾರ್ ಜನಿಸಿದರು. ಅವರು ತಂದೆಯ ಏಕೈಕ ಪುತ್ರಿ. ಪುರುಷ ಉತ್ತರಾಧಿಕಾರಿ ಇಲ್ಲದ ಕಾರಣ ಅವರು ರಾಜಕುಮಾರನಂತೆ ಬೆಳೆದರು. ತಂದೆಯೇ ಅವರಿಗೆ ರಾಜಕೀಯ, ಯುದ್ಧಕಲೆ ಮತ್ತು ಆಡಳಿತದ ಸಂಪೂರ್ಣ ತರಬೇತಿ ನೀಡಿದರು. ಕತ್ತಿ ಯುದ್ಧ, ಬಿಲ್ಲು ಮತ್ತು ಗರಿಕೆ ಬಾಣ ಬಳಕೆ, ಕುದುರೆ ಸವಾರಿ, ಸೇನಾತಂತ್ರಗಳು, ರಾಜಕೀಯ ಹಾಗೂ ಆಡಳಿತ ಎಲ್ಲವುದರಲ್ಲೂ ಅವರು ಪರಿಣಿತರಾದರು. ತಮಿಳು, ತೆಲುಗು, ಸಂಸ್ಕೃತ ಮತ್ತು ಉರ್ದು ಭಾಷೆಗಳಲ್ಲಿ ಅವರು ಪಾಂಡಿತ್ಯ ಹೊಂದಿದ್ದರು. 1756ರಲ್ಲಿ ಶಿವಗಂಗೆಯ ರಾಜ ಮುತ್ತು ಒಡಗನಾಥ ಪೆರಿಯಾರ್ ಉದಯ್ ತೇವಾರ್ ಅವರನ್ನು ವಿವಾಹವಾದರು. ಶಿವಗಂಗೆಯ ಸಾಮ್ರಾಜ್ಯದ ಸೊಸೆಯಾದರು. ದಂಪತಿಗೊಬ್ಬ ಮಗಳು ಜನಿಸಿದಳು, ವೆಲಚ್ಚಿ ಲಾಚಿಯಾರ್. ಆದರೆ ಬ್ರಿಟಿಷರ ಕಣ್ಣು ಶಿವಗಂಗೆಯ ಮೇಲೆ ಬಿದ್ದಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಅರ್ಕಾಟ್ ನವಾಬರೊಂದಿಗೆ ಒಪ್ಪಂದ ಮಾಡಿಕೊಂಡು 1772ರಲ್ಲಿ ಶಿವಗಂಗೆಯ ಮೇಲೆ ದಾಳಿ ನಡೆಸಿತು. ಈ ಯುದ್ಧದಲ್ಲಿ ಬ್ರಿಟಿಷ್ ಸೇನಾಪತಿ ಕರ್ನಲ್ ಸ್ಮಿತ್ ಅವರ ಸೇನಾಧಿಕಾರಿಗಳಿಂದ ರಾಜ ಮುತ್ತು ವಡಗನಾಥ ಪೆರಿಯಾರ್ ಅವರು ವೀರಮರಣ ಹೊಂದಿದರು. ಶಿವಗಂಗೆಯ ಸಾಮ್ರಾಜ್ಯ ಬ್ರಿಟಿಷರ ವಶವಾಯಿತು. ರಾಣಿ ವೇಲು ನಾಚಿಯಾರ್ ತಮ್ಮ ಮಗಳೊಂದಿಗೆ ಪಲಾಯನ ಮಾಡಿ ದಿಂಡಿಗಲ್ನಲ್ಲಿ ಆಶ್ರಯ ಪಡೆದರು. ಅಲ್ಲಿಯೇ ತಮ್ಮ ಗಂಡನ ಸಾವಿಗೆ ಪ್ರತೀಕಾರ ತೀರಿಸುವ ಪ್ರತಿಜ್ಞೆ ಮಾಡಿದರು. ಅವರು ಮೈಸೂರು ಸಾಮ್ರಾಜ್ಯದ ಹೈದರ್ ಅಲಿ ಮತ್ತು ಗೋಪಾಲ್ ನಾಯಕರಂತಹ ಪ್ರಭಾವಿ ನಾಯಕರೊಂದಿಗೆ ಮೈತ್ರಿ ಮಾಡಿಕೊಂಡರು. ಹೈದರ್ ಅಲಿ ಅವರು ಶಸ್ತ್ರಾಸ್ತ್ರ, ಸೈನಿಕ ನೆರವು ಮತ್ತು ಯುದ್ಧ ತಂತ್ರಗಳ ತರಬೇತಿ ನೀಡಿದರು. ಇತಿಹಾಸದಲ್ಲೇ ಮೊದಲ ಬಾರಿ ಸಂಪೂರ್ಣ ಮಹಿಳಾ ಯೋಧರನ್ನೊಳಗೊಂಡ ಸೈನ್ಯವನ್ನು ಸ್ಥಾಪಿಸಿದರು. ಆ ಮಹಿಳಾ ಸೇನೆಯ ನಾಯಕಿ ಧೈರ್ಯವಂತೆ ಕೊಯ್ಲಿ. 1780ರಲ್ಲಿ ಕೊಯ್ಲಿ ತಮ್ಮ ದೇಹಕ್ಕೆ ಬೆಂಕಿ ಹೆಚ್ಚಿಕೊಂಡು ಬ್ರಿಟಿಷರ ಸ್ಫೋಟಕ ಗೋದಾಮಿಗೆ ನುಗ್ಗಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದಳು. ಇದು ಭಾರತದ ಇತಿಹಾಸದಲ್ಲಿನ ಮೊದಲ ಆತ್ಮತ್ಯಾಗ ದಾಳಿ ಎಂದು ಪರಿಗಣಿಸಲಾಗಿದೆ. 1780ರಲ್ಲಿ ಹೈದರ್ ಅಲಿಯವರ ಸಹಾಯದಿಂದ ರಾಣಿ ವೇಲು ನಾಚಿಯಾರ್ ಬ್ರಿಟಿಷರ ವಿರುದ್ಧ ಭಾರೀ ಯುದ್ಧ ನಡೆಸಿದರು. 1780ರಲ್ಲಿ ಶಿವಗಂಗೆಯ ಸಾಮ್ರಾಜ್ಯವನ್ನು ಮರುಸ್ವಾಧೀನ ಮಾಡಿಕೊಂಡರು. ಪಟ್ಟಾಭಿಷೇಕಗೊಂಡು ಶಿವಗಂಗೆಯ ರಾಣಿಯಾಗಿ ಆಡಳಿತ ನಡೆಸಿದರು. ಸುಮಾರು 10 ವರ್ಷಗಳ ಕಾಲ ಅವರು ರಾಜ್ಯವನ್ನು ಆಡಳಿತ ನಡೆಸಿದರು. ನಂತರ ತಮ್ಮ ಮಗಳು ವೆಲಚ್ಚಿ ನಾಚಿಯಾರ್ ಅವರಿಗೆ ಆಡಳಿತವನ್ನು ಹಸ್ತಾಂತರಿಸಿದರು. ತಾವು ರಾಜಕೀಯ ಮಾರ್ಗದರ್ಶಕರಾಗಿ ಉಳಿದರು. ಇತಿಹಾಸದ ಪುಟಗಳಲ್ಲಿ ಅಜರಾಮರವಾದ ಹೆಸರು ಮೂಡಿಸಿ ವೀರ ರಾಣಿ ವೇಲು ನಾಚಿಯಾರ್ ಈ ಲೋಕವನ್ನು ತ್ಯಜಿಸಿದರು. ಅವರು ಕೇವಲ ರಾಣಿಯಲ್ಲ,